ಆಮೇಲೆ ಸುದ್ದಿಗಳ ಸಾಹೇಬ್ರಿಗೆ ಟೈಮ್ ಸಿಗೋದಕ್ಕೆ ಮುಂದಾಗಿದೆ. ಇವತ್ತು ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾರೋ ಅನ್ನೋಂಥ ಮಾಹಿತಿ ನಮಗೂ ಕೂಡ ತಮ್ಮ ಮಾಧ್ಯಮಗಳ ಮೂಲಕ ನಮಗೂ ಗೊತ್ತಾಗಿದೆ. ಮತ್ತು ನಾವು ಸ್ವತಃ ಹೋಗಿದ್ವಿ. ಇವತ್ತೊಂದು ಅಂತಿಮ ತೀರ್ಮಾನ ಮಾಡಿಕೊಂಡು ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಿರ್ದೇಶನ ಕೂಡ ಕೊಟ್ಟಿದ್ದಾರೆ. ಕೊಟ್ಟಿದ ಮೇಲೆ ಹೈಕಮಾಂಡು ಮತ್ತು ನಮ್ಮ ರಾಜ್ಯ ನಾಯಕರು ಏನು ತೀರ್ಮಾನ ತಗೋತಾರೆ ನಾವೆಲ್ಲ ಶಾಸಕರು ಅದು ಬದ್ಧರಾಗಿರ್ತೀವಿ. ಆ ರೀತಿಯಾಗಿ ಅವ್ರು ಕೊಟ್ಟರು ಅಷ್ಟೇ, ಕೊಡದೇ ಇದ್ದು ಅಷ್ಟೇ ಕೆಲಸ ಮಾಡ್ತಕ್ಕಂಥ ತೀರ್ಮಾನ ನಾವೆಲ್ಲರೂ ಬಂದು ಇನ್ನೊಂದು 50% ಜನ ಬಂದು ಇವತ್ತೊಂದು 50% ಜನ ಮುಖ್ಯಮಂತ್ರಿಗಳ ಜೊತೆ ಬರ್ತಾರೆ. ಸರ್, ಈಗ ವಿಳಂಬ ಧೋರಣೆ ತೋರಿಸ್ತಿರುತ್ತೆ. 3-4 ದಿವಸ ಸರ್ಕಾರ ಅಲ್ಲಿ ಕೂತಿದೆ, ಮುಖ್ಯಮಂತ್ರಿಗಳಲ್ಲಿದ್ದಾರೆ, ಅರ್ಧ ಗಂಟೆ ಮಾತಾಡೋದಷ್ಟು ಟೈಮ್ ಸಿಗ್ತಿಲ್ವಲ್ಲ ಹೈಕಮಾಂಡ್ ನಾಯಕರಿಗೆ ಆಕ್ರೋಶ ಜನರು ಕೇಳ್ತಾ ಇದ್ದಾರೆ. ಇಲ್ಲ, ಸಂಸತ್ನಲ್ಲಿ ಈಗಾಗಲೇ ಸನ್ಮಾನ್ಯ ರಾಹುಲ್ ಗಾಂಧಿ ಸಾಹೇಬ್ ಮಾತಾಡೋ ಹೊತ್ನಾಗ ಭಾರತೀಯ ಜನತಾ ಪಕ್ಷದವರು ಆಡಳಿತ ಪಕ್ಷವಾಗಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ. ಕೆಲವು ಕಡೆ ಚರ್ಚೆ ಆಯಿತು. ಅವರು ಅಷ್ಟು ಗಂಭೀರವಾಗಿ ಆ ವಿಷಯವನ್ನು ಸ್ಟಡಿ ಮಾಡಿ ಇಡೀ ದೇಶಕ್ಕೆ ಒಂದು ಬೆಳಕು ಚೆಲ್ತಕ್ಕಂಥ ಕಾರ್ಯಕ್ರಮ ಮಾಡುತ್ತಿದ್ರು. ಅವ್ರಿಗೆ ಅದು ಪ್ರಚಾರ ಅದನ್ನು ಬೇಡ, ಅದನ್ನು ತಡೆ ಹಿಡಿಬೇಕು ಅನ್ನುವಂಥ ವ್ಯವಸ್ಥೆಗೆ ಅವ್ರು ಬಿಲ್ ಮಂಡನೆ ಮಾಡಿಬಿಟ್ರು. ಹೀಗಾಗಿ ಕೆಲವು ವಿಷಯದ ಬಗ್ಗೆ ಚರ್ಚೆ ಆಡಿ ಅದಕ್ಕೆ ವಿಳಂಬ ಆಗಿದೆ ಹೊರತಾಗಿ ಇದನ್ನ ಸಂಪುಟ ವಿಸ್ತರಣೆ ಮಾಡಲಿಕ್ಕೆ ಯಾವುದೇ ರೀತಿಯಾಗಿ ವಿಳಂಬ ಮಾಡೋಕ್ಕಾಗಿಲ್ಲ. ಅದ್ರ ಕೂಡ ನಮ್ಮ ರೈತರ ಸಮಸ್ಯೆಗಳು ಭಾಳ ದೊಡ್ಡದಾವಿದೆ. ಬರಗಾಲ ಬಿದ್ದಿದೆ. ಬಿಜೆಪಿಯವರು ಬರಗಾಲ ಸಲುವಾಗಿ ಒಂದು ತಂಡವನ್ನು ರಚನೆ ಮಾಡ್ಕೊಂಡು ಹೊಂಟ್ರ. ಕೇಂದ್ರ ಅಧ್ಯಯನ ತಂಡ ಬರಲಿ ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಾರೆ. ಮತ್ತೆ ಅಲ್ಲಿ ಹೋಗಿ ಒಂದ್ಸಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಒಂದ್ಸಲ ಹೋಗಿ ಪ್ರಯತ್ನ ಮಾಡೋದು ಬಿಟ್ಕೊಂಡು ಇಲ್ಲೇ ಪ್ರಚಾರ ಮಾಡಕ್ಕೆ ಅಡ್ಡಾಡಿದ್ರೆ ಈಗ ಕಾವೇರಿ ವಿಷಯ ಬಂದಿದೆ. ಕಾವೇರಿ ವಿಷಯಕ್ಕೆ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡ್ಬೇಕು ಅಂತ ಹೇಳಿ ಕುಡಿಯಾಕೆ ನಮ್ಗೆ ನೀರಿಲ್ಲ. ಇನ್ನು ತಮಿಳುನಾಡಿಗೆ ಎಲ್ಲಿ ಬಿಡ್ಬೇಕು ಅನ್ನುವಂಥ ಒಂದು ವ್ಯವಸ್ಥೆ ಬಂದಿದೆ. ಉನ್ನತ ಮಟ್ಟದ ಸಮಿತಿ ಒಂದು ನಿರ್ದೇಶನ ಕೊಟ್ಟಿದೆ. ಪರ್ ಡೇ 3500 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಬಿಡಬೇಕು 15 ದಿವಸ ಅಂತ ಹೇಳಿದೆ. ಅಟ್ ಬಿಟ್ರೆ ನಮ್ಮಲ್ಲಿ ಎಲ್ಲಿದೆ ನೀರಿಂದ ಸಾಕಷ್ಟು ಬಾರಿ ನೀರು ಬಿಟ್ಟಿವೆ. ನಾವು ಯಾವಾಗಲೂ ರೈತರ ಪರ ಏನಕ್ಕೆ ತೀರ್ಮಾನ ತಗೊಂಡ್ರು. ಇವತ್ತು ಉನ್ನತ ಮಟ್ಟದ ಸಭೆ ನಡೆದಿ ಮುಖ್ಯಮಂತ್ರಿಗಳು, ಕಾನೂನು ತಜ್ಞರು ಮತ್ತು ತಾಂತ್ರಿಕ ತಜ್ಞರು ಕೂಡ್ಕೊಂಡು ನಮ್ಮದೇನು ಇದೈತಲ್ಲ ಕಾವೇರಿ ವಿಷಯ ಅದನ್ನ ಗಂಭೀರವಾಗಿ ಪರಿಗಣನೆ ಮಾಡಿ ರೈತರ ಪರವಾಗಿ ನಿಲುವು ತಗೋಬೇಕು ಅನ್ನೋಂಥ ನಮ್ದು ಕೂಡ ಒತ್ತಾಯ ಇದೆ. ನಮ್ಮ ಸರ್ಕಾರ ಕೂಡ ಅದಕ್ಕೆ ಬದ್ಧ ಆಗೈತೆ ಅನ್ನೋಂಥ ಮಾತನ್ನು ಹೇಳೋದ್ರ ಜೊತೆಗೆ ನಾನು ಪದೇ ಪದೇ ಕರ್ನಾಟಕದವ್ರು ನಾವು ಎಲ್ಲಿವರೆಗೆ ಬಂದೇವೆ ಅಂದ್ರೆ ಆಂಧ್ರಕ್ಕೆ ನೀರು ಬೇಕಾದ್ರೆ ಇಮಿಡಿಯೇಟ್ ಆಗಿ ನೀರು ಬಿಡ್ತೀವಿ. ಅದೇ ರೀತಿಯಾಗಿ ತಮಿಳುನಾಡಿಗೆ ನೀರು ಬಿಡಬೇಕಾದ್ರೆ ಬಳೆಗಾಲದಿಂದ ನಾವು ಅದ್ರ ಡಬಲ್ ಬಿಟ್ಟರು ಕೂಡ ಅದನ್ನ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಅದೇ ರೀತಿಯಾಗಿ ಮಹಾರಾಷ್ಟ್ರಕ್ಕಿಂತ ನೀರು ಪಡಿಬೇಕಾದ್ರೆ ನಾವು ಕೊಯ್ನಾ ಡ್ಯಾಮ್ನಿಂದ ಹೋಗಿ ಅಲ್ಲಿ ಪ್ರಯತ್ನ ಮಾಡಿ ಕರ್ನಾಟಕದವ್ರು ನೀರು ತಗೋಬೇಕು. ಮತ್ತು ಗೋವಾದವ್ರು ನಮಗೆ ಮಹದಾಯಿ ಕೆಲಸ ಮಾಡ್ರಿ ಯೋಜನೆ ಜಾರಿ ಮಾಡ್ಬೇಕಂದಾಗ ಅವರು ಅದಕ್ಕೆ ವಿರೋಧ ಮಾಡ್ತಾರೆ. ನಾವು ಕೇವಲ ಮಹದಾಯಿ ವ್ಯವಸ್ಥೆಯಿಂದ ತಗೊಳ್ಳೋದು 3 ತಿಂಗಳು ಮಾತ್ರ ನೀರು. ಅದಿಂತ ಎಲ್ಲ ವ್ಯವಸ್ಥೆಗೆ ನಮ್ಗೆ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡ್ತಕ್ಕಂಥದ್ದು ಕೂಡ ಬಹಳ ಅವಶ್ಯಕತೆ ಐತಿ. ಕೇವಲ ಇಲ್ಲಿ ಪ್ರಚಾರಕ್ಕೆ ಬಂದು ನೀವು ಇದನ್ನ ಮಾಡೋಕ್ಕಿಂತ ಕೇಂದ್ರ ಸರ್ಕಾರ ನಿಮ್ಮದೇ ಇದೆ, ರಾಜ್ಯ ಸರ್ಕಾರ ನಮ್ಮ ಸರ್ಕಾರ ಇದೆ. ನೀವು ಒಟ್ಟಿಗೆ ಹೋಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಆ ಕಾವೇರಿ ಕಣಿವೆ ರೈತರ ಪರವಾಗಿ ಒಂದು ನಿಲುವನ್ನು ತಾಳ್ಬೇಕು ಹೊರತಾಗಿ ಅದು ಮುಖ್ಯಮಂತ್ರಿಗಳು ಹಂಗೆ ಮಾಡಿದ್ರು ಅಂತ ತಿಳ್ಕೊಂಡು ಹೇಳಿ ಅಶೋಕ್ ಅವ್ರು ಹೇಳೋದು ನಿಮ್ಮ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರದಿಂದ ನೀವು ಒತ್ತಾಯ ಮಾಡ್ತೀರಿ. ವಿರೋಧ ಪಕ್ಷ ಅಂದ್ರೆ ಅದಕ್ಕೆ ನಿಮಗೂ ಕೂಡ ಜವಾಬ್ದಾರಿ ಇದೆ. ಆಡಳಿತ ಪಕ್ಷ ವಿರೋಧ ಪಕ್ಷ ಎರಡೂ ಕೂಡ ಮಾಡೋದಕ್ಕೆ ಸಾಧ್ಯ ಐತಿ. ಅದಕ್ಕೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ರೀತಿಯಾಗಿ ಮಾಡ್ಬೇಕು ಅನ್ನುವಂಥ ವಿಚಾರ ಹೇಳಿ ಇಡೀ ರಾಜ್ಯದ ಸಮಸ್ಯೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೊಸಪೇಟೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ತುಂಗಭದ್ರದಲ್ಲಿ 3 ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ಕರೆದು ಹಂಗೆ ಈ ಕಡೆ ಎಲ್ಲ ರಾಜ್ಯಗಳ ಸಭೆ ಕರಿವೆ ಮುಖ್ಯಮಂತ್ರಿಗಳ ಸಭೆ ಕರೆದು ಒಂದು ನಿರ್ಧಾರಕ್ಕೆ ತಂದ್ರೆ ಯಾವುದೇ ಜಲ ವಿವಾದಗಳು ಹುಟ್ಕೊಳ್ಳೋದಿಲ್ಲ. ಇಲ್ಲ ಅಂದ್ರೆ ತಮಿಳುನಾಡಿನವರು ಕರ್ನಾಟಕದವರು ನಾವು ಜಗಾಡ್ಕೊತ ಹೋಗ್ಬೇಕಾಗೈತಿ. ಈಗ ಮುಖ್ಯಮಂತ್ರಿ ವಿಜಯ್ ಅವರು ಕೂಡ ಈಗ ಶೀಘ್ರವಾಗಿ ನಮ್ಮಲ್ಲಿ ಬರಾಕತ್ತಾರೆ. ಒಂದ್ಸಲ ಕುತ್ಕೊಂಡು ಚರ್ಚೆ ಮಾಡಿ ನೀರಿದ್ದಾಗ ನಾವು ಬಿಡ್ತೇವೆ, ನೀರು ಇದ್ದಾಗ ನಾವೇನು ಮಾಡೋಕ್ಕಾಗೋಲ್ಲ ಅನ್ನೋಂಥ ಸಂದೇಶವನ್ನು ಇವತ್ತು ಕೊಡಬೇಕಾಗಿದೆ. ಅಂತ ವ್ಯವಸ್ಥೆಯಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡು ಒಂದಾಗಿ ಕೆಲಸ ಮಾಡಿದ್ರೆ ರೈತರಿಗೆ ಒಳ್ಳೆಯದಾಗತ್ತೆ ನನ್ನ ಭಾವನೆ. ನಾಳೆ ಮಂಡ್ಯ ಜೊತೆಗೆ ಹೋರಾಟ ಕೂಡ ಜಾಸ್ತಿ ಆಗ್ತದೆ ದಿನೇ ದಿನೇ ಕಾವೇರಿ ವಿಚಾರವಾಗಿ. ನನಗೆ ಅದ ವಿಚಿತ್ರ ಆಗ್ಬಿಟ್ಟೆ. ವಿರೋಧ ಪಕ್ಷವಾಗಿ ಬಿಜೆಪಿ ಎಲ್ಲಿ ಹೋರಾಟ ಮಾಡಬೇಕು? ಕೇಂದ್ರ ಸರ್ಕಾರಕ್ಕೆ ವಿರುದ್ಧ ಅಲ್ಲಿ ಹೋರಾಟ ಮಾಡ್ಬೇಕು, ವಿರುದ್ಧ ಮಾಡ್ಬೇಕಂತಲ್ಲ. ಅವರು ಹೋಗಿ ಅದ್ರ ಮನವೊಲಿಸುವಂತ ಕೆಲಸ ಮಾಡ್ಬೇಕು. ಹಿಂಗಾಗಿದೆ, ನೀರಿಲ್ಲ, ಇವತ್ತ ಕಾವೇರಿ ಸಮಿತಿ ಹಿಂಗೆ ಹೇಳಿದೆ, ಅದಕ್ಕೆ ನಾವು ಏನು ಮಾಡ್ಬೇಕಂದ್ರ ಬಗ್ಗೆ ಚರ್ಚೆ ಮಾಡ್ರಿ. ನಮ್ಮ ನೀರಿದ್ರೆ ನಾವು ಎಷ್ಟು ಬಿಟ್ಟೇವೆ ತಮಿಳ್ನಾಡಿಗೆ ಹೋದ್ಸಲ, ಈ ಸಲ ನಾವು ಬಿಡಕ್ಕೆ ನೀರೇ ಇಲ್ಲ, ನಮ್ಗೆ ಕುಡಿಯಕ್ಕೆ ನೀರಿಲ್ಲ, ಮತ್ತೆ ಅವ್ರಿಗೆ ಹೆಂಗೆ ಕೊಡ್ಬೇಕು ಅನ್ನೋಂಥದ್ದು ಭಾವನೆ. ನಾವೇನು ತಮಿಳ್ನಾಡಿಗೆ ಕೊಡಬಾರ್ದು ಅನ್ನಂಗಿಲ್ಲ, ನೀರಿದ್ದು ಕೊಡ್ತೀವಿ, ಇಲ್ಲಿಗೆ ಎಲ್ಲಿಂದ ಕೊಡಬೇಕು? ಅದಕ್ಕಿಂತ ದೊಡ್ಡ ಗಂಭೀರವಾದಂಥ ಸಮಸ್ಯೆ ಐತಿ. ಈ ಸಮಸ್ಯೆಯನ್ನು ಎಬ್ಬಿಸಲಿಕ್ಕೆ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ 2-3 ಸಭೆ ನಮ್ಮ ಎದುರಿಗೇನೆ ಮಾಡಿದರು.
ಒಂದು ಸಭೆ ನಡೆದೈತಿ. ಅದಕ್ಕೆ ಹಿಂದೆ ಸಿದ್ದರಾಮಯ್ಯ ಸಾರ್ ಮುಖ್ಯಮಂತ್ರಿ ಆಗಿದ್ರು. ಮಾದಾಯ ಕೆಲಸ ಮಾಡೋ ಸಲ 3 ಸಲ ನಿರ್ಣಯ ಮಾಡಿದ್ವಿ. ಕೇಂದ್ರ ಸರ್ಕಾರ ಒತ್ತಾಯ ಮಾಡಿದ್ವಿ, ಮತ್ತೆ ಇಲ್ಲಿವರೆಗೆ ಯಾಕೆ ಮಾಡಲಿಲ್ಲ? ಇಷ್ಟಾದ್ ಯಾಕೆ ಅಧಿಸೂಚನೆ ಹೊರಡಿಸಲಿಲ್ಲ? ಇಂಥವು ಕೇಂದ್ರ ಸರ್ಕಾರ ಜವಾಬ್ದಾರಿ ಐತಿ, ರಾಜ್ಯ ಸರ್ಕಾರ ಜವಾಬ್ದಾರಿ ಇದೆ. ಅದಕ್ಕೆ ನಾವಿಬ್ರು ಕೂಡ ಕೆಲಸ ಮಾಡೋದು ಒಳ್ಳೇದನ್ನೋಂಥದ್ದು ನನ್ನ ಭಾವನೆ ಆಗಿದೆ. ನನ್ನ ನಿಲುವಂತೂ ರೈತರ ಪರವಾಗಿ.